ನಮೋ ವೆಂಕಟೇಶಾಯ. ಸೊ ರಿಸರ್ಚ್ ಅಂತ ಮಾಡ್ತೀವಿ ಅಂತಾರೆ. ಪ್ರಿನ್ಸಿಪಲ್ ಅಂದರೆ ಸ್ಟೆಪ್ಸ್ ಇಂದ ರಿಸರ್ಚ್, ಜನರಲ್ ಸೆನ್ಸ್. ಇದು ಏನು ಪ್ರಿನ್ಸಿಪಲ್ ಆಫ್ ದ ಕ್ಲಿನಿಕಲ್ ರಿಸರ್ಚ್? ಎಥಿಕಲ್ ಪ್ರಿನ್ಸಿಪಲ್ ಇರಬೇಕು. ಎಥಿಕಲ್ ಪ್ರಿನ್ಸಿಪಲ್ ಅಂದರೆ ಎಥಿಕ್ಸ್ ಇರಬೇಕು. ಪೇಷಂಟಿಗೆ ಇನ್ಫಾರ್ಮ್ ಮಾಡಬೇಕು, ಕನ್ಸೆಂಟ್. ಸೊ ಈ ಥರ ರಿಸರ್ಚ್ ಇದು ಮಾಡ್ತೈತೆ. ನಿಮಗೆ ಸೇಫ್ಟಿಯಾಗಿ ನೋಡ್ಕೊಂತೀವಿ. ಸೊ ಕಾನ್ಫಿಡೆನ್ಸ್ ಆ ಥರ ಕೊಡಬೇಕು. ಸೈಂಟಿಫಿಕ್ ವ್ಯಾಲಿಡಿಟಿ, ಕ್ಲಿಯರ್ ಏಮ್ ಅಂತ ಪ್ರಾಪರ್ ಮೆಥಡ್. ಹೆಂಗೆ ಬೇಕಾದ್ರೆ ಹೋಗೋದಲ್ಲ, ಕ್ಲಿಯರ್ ಏಮ್ ಇರಬೇಕು. ಸೊ ಇದನ್ನು ನಾವು ರೆಡ್ಯೂಸ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ, ಇದನ್ನು ನಾವು ಹೊಸದಾಗಿ ಕಂಡಿಡಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಕ್ಲಿಯರ್ ಏಮ್ ಇರಬೇಕು. ಯಾವುದೋ ಒಂದು ಕಂಡಿಡಕ್ಕೆ ಹೋಗಿ ಆಕ್ಸಿಡೆಂಟಲ್ಲಿ ಇನ್ನೊಂದು ಯಾವುದೋ ಅದಲ್ಲ. ಕ್ಲಿಯರ್ ಏಮ್ ಫಸ್ಟ್. ಆಕ್ಸಿಡೆಂಟಲ್ ಕಂಡಿಡೋದು ಅದು ಬೇರೆ. ಸೊ ಕ್ಲಿಯರ್ ಏಮ್ ಇರಬೇಕು. ಇದಕ್ಕೆ ಕ್ಲಿನಿಕಲ್ ರಿಲೆವೆನ್ಸ್ ಶುಡ್ ಸಾಲ್ವ್ ಎ ರಿಯಲ್ ಸರ್ಜಿಕಲ್ ಪ್ರಾಬ್ಲಮ್. ಅಕ್ಯೂರೇಸಿ ಅಂಡ್ ಆಬ್ಜೆಕ್ಟಿವಿಟಿ, ಬಯಾಸ್ ಫ್ರೀ ಡಾಟಾ, ಓಕೆ, ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್. ಡೌಟೇ ಇರಬಾರ್ದು ನಮಗೆ, ಅನ್ಬಯಾಸ್ಡ್ ಇರಬೇಕು. ಈ ರಿಪ್ರೊಡ್ಯೂಸಬಿಲಿಟಿ, ಇದನ್ನು ನಾವು ಮಾಡ್ತಕ್ಕಂಥ ರಿಸರ್ಚನ್ನ ಇನ್ನೊಬ್ಬರಿಗೂ ಅರ್ಥ ಆಗಂಗೆ ನಾವು ಆ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಬೇಕು. ಇನ್ನೊಬ್ಬರು ಅರ್ಥ ಆಗಿರಬೇಕು ಮೇನ್ಲಿ. ಓಕೆ, ಸ್ಟೆಪ್ಸ್ ಫಾರ್ ದ ಕ್ಲಿನಿಕಲ್ ರಿಸರ್ಚ್: ಐಡೆಂಟಿಫಿಕೇಷನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್, ಓಕೆ, ರಿವ್ಯೂ ಆಫ್ ಲಿಟ್ರೇಚರ್, ಫಾರ್ಮುಲೇಷನ್ ಆ್ಯಂಡ್ ಏಮ್ ಆಫ್ ದ ಹೈಪೋಥೆಸಿಸ್. ಓಕೆ, ಈಗ ಯಾವುದೊಂದು ರಿಸರ್ಚ್ ಪ್ರಾಬ್ಲಮ್, ಈಗ ಯಾವುದೊಂದು ಒಂದು ಪ್ರಾಬ್ಲಮ್ ಕಂಡುಹಿಡಿದ್ವಿ, ಅದಕ್ಕೆ ನಾವು ಕರೆಕ್ಟಾಗಿ ರಿವ್ಯೂ ಮಾಡಬೇಕಿದ್ದು ಲಿಟ್ರೇಚರ್, ರಿವ್ಯೂ ಆಫ್ ಲಿಟ್ರೇಚರ್. ಫಾರ್ಮುಲೇಷನ್ ನಮಗೆ ಈ ಒಂದು ಏಮ್ ಇಟ್ಟಬೇಕು. ಸೊ ಇದನ್ನು ನಾವು ಕರೆಕ್ಟ್ ಮಾಡಬಲ್ವಿ ಅಂತ. ಸೆಲೆಕ್ಷನ್ ಆ್ಯಂಡ್ ಸ್ಟಡಿ ದ ಡಿಸೈನ್ ಆ್ಯಂಡ್ ಸ್ಯಾಂಪಲ್ ಸೈಜ್. ಎಥಿಕಲ್ ಕಮಿಟಿ ಅಪ್ರೂವಲ್, ಎಥಿಕಲ್ ಕಮಿಟಿ ಇರ್ತೈತಲ್ಲ ಅದನ್ನು ಅಪ್ರೂವಲ್ ತಗೋಬೇಕು, PSMB. ಅದಾದಮೇಲೆ ಡಾಟಾ ಕಲೆಕ್ಷನ್ ಕರೆಕ್ಟ್ ಮಾಡಬೇಕು. ಅದಾದಮೇಲೆ ಸರ್ಜಿಕಲ್ ಇದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ದ ಕನ್ಕ್ಲೂಷನ್. ಓಕೆ, ಹೈ ರೇಟ್ ಆಫ್ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಆಫ್ಟರ್ ದ ಓಪನ್. ಈಗ ಸರ್ಜರಿ ಮಾಡ್ತಿರ್ತೀವಲ್ಲ, ರಿಸರ್ಚ್ ಮಾಡ್ತೀವಲ್ಲ, ಪ್ರಾಬ್ಲಮ್ ಯಾವುದಾಯ್ತಪ್ಪ? ಹೈ ರೇಟ್ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಆಫ್ಟರ್ ಅಪೆಂಡಿಸೆಕ್ಟಮಿ. ಏಮ್ ಟು ಕಂಪೇರ್ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ರೇಟ್ ಬಿಟ್ವೀನ್ ಓಪನ್ ಆ್ಯಂಡ್ ದ ಲ್ಯಾಪ್ರೋಸ್ಕೋಪಿಕ್ ಅಪೆಂಡೆಕ್ಟಮಿ. ಡಿಸೈನ್ ಪೋಸ್ಟ್ ಆಪರೇಟಿವ್ ಕಂಪೇರಿಟಿವ್ ಸ್ಟಡಿ. ಎಥಿಕ್ಸ್ ಅಂದರೆ ಇನ್ಫಾರ್ಮ್ಡ್ ಕನ್ಸೆಂಟ್ ಟೇಕನ್. ಡಾಟಾ ಅಂದರೆ ಟೋಟಲಿ ಈ ಇನ್ಫೆಕ್ಷನ್ ರೇಟು, ಹಾಸ್ಪಿಟಲ್ ಸ್ಟೇ. ಕನ್ಕ್ಲೂಷನ್ ಲ್ಯಾಪ್ರೋಸ್ಕೋಪಿಕ್ ಅಪ್ರೋಚ್ ಶೋಸ್ ದ ಲೋವರ್ SSR. ಇದು ಒಂಥರ ರಿಸರ್ಚ್. ಇದು ಕ್ಲಿನಿಕಲ್ ರಿಸರ್ಚ್ ಇನ್ ದ ಜನರಲ್ ಸರ್ಜರಿ ಸಿಸ್ಟಮ್ಯಾಟಿಕ್ ಎಥಿಕಲ್ ಪ್ರೊಸೆಸ್ ಟು ಕನ್ವರ್ಟ್ ದ ಕ್ಲಿನಿಕಲ್ ಪ್ರಾಬ್ಲಮ್ ಇಂಟು ದ ಎವಿಡೆನ್ಸ್ ಬೇಸ್ಡ್ ಸೊಲ್ಯೂಷನ್. ಓಕೆ, ಒಂದು ಪ್ರಾಬ್ಲಮ್ ಏನಿರ್ತದಲ್ಲ ಅದ್ರ ಮೇಲೆ ರಿಸರ್ಚ್ ಮಾಡಿ ಎವಿಡೆನ್ಸ್ ಬೇಸ್ಡ್ ಸೊಲ್ಯೂಷನ್ ಮಾಡಿಬಿಡ್ಬೇಕು. ಅದೇ ಆಡಿಟ್ ತರ. ಸೊ ಇದನ್ನು ಆಡಿಟ್ ಅಂದರೆ ಏನು? ಆಡಿಟ್ ಅಂದರೆ ಇರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ನಾಗೆ ನಾವು ಇದನ್ನು ಇನ್ನೂ ಬೆಟ್ರ್ ಮಾಡ್ಬೋದು ಅಂತ ನೋಡೋದು ಯಾವುದಪ್ಪ? ಸರ್ಜಿಕಲ್ ಆಡಿಟ್. ರಿಸರ್ಚ್ ಅಂದರೆ ಇರುವಂಥ ಪ್ರಾಬ್ಲಮಿಗೆ ಹೊಸದಾಗಿ ಕಂಡುಹಿಡಿದು ಸೊ ಈ ಥರ ಮಾಡ್ಬೋದು ಅನ್ನೋದೇ ಸರ್ಜಿಕಲ್ ಕ್ಲಿನಿಕಲ್ ರಿಸರ್ಚ್. ಥ್ಯಾಂಕ್ ಯು.